ಮೊನ್ನೆ ಅಧಿವೇಶನದ ಕೊನೆಯ ದಿನ ನಡೆದಂತಹ ಘಟನೆಗಳನ್ನು ನಾವೆಲ್ಲರೂ ಕರ್ನಾಟಕ ವಿಧಾನಸಭೆಯ ದೃಶ್ಯವನ್ನು ನೋಡಿದ್ದೇವೆ. ಅವತ್ತು ಸ್ಪೀಕರ್ ಯು ಟಿ ಖಾದರ್ ಅವರು ತೆಗೆದುಕೊಂಡಂತಹ ನಿರ್ಣಯ, ಮುಖ್ಯಮಂತ್ರಿಗಳು ಮತ್ತು ಸಂಸದೀಯ ವ್ಯವಹಾರ ಸಚಿವರೊಂದಿಗೆ ಚರ್ಚಿಸಿ ತೆಗೆದುಕೊಂಡಂತಹ ನಿರ್ಣಯ 18 ಜನ BJPಯ ಶಾಸಕರನ್ನು 6 ತಿಂಗಳ ಕಾಲ ಹೊರಗೆ ಹಾಕಿ ಅವರು ಸಭೆಗಳಿಗೆ ಹೋಗಬಾರ್ದು ಇತ್ಯಾದಿಗಳ ಕಂಡೀಷನ್ ಹಾಕಿರೋದು, ಇದು ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕಾನೂನು ಬಾಹಿರವಾಗಿ ತೆಗೆದುಕೊಂಡಂತಹ ಒಂದು ನಿರ್ಣಯ ಇದು. ಸ್ಪೀಕರ್ ಅವರು, ನಮ್ಮ ನಿಯಮಾವಳಿಗಳಲ್ಲಿ ಎಲ್ಲೂ ಇದಕ್ಕೆ ಅವಕಾಶಗಳಿಲ್ಲ. ಕರ್ನಾಟಕದಲ್ಲಿ ಹಿಂದೆಂದೂ ಹೀಗಾಗಿದ್ದಿಲ್ಲ, ಹೀಗೆ ಮಾಡೋದಕ್ಕೆ ಅವಕಾಶವೂ ಇಲ್ಲ. ಆದಾಗ್ಯೂ ಸ್ಪೀಕರ್ ಅವರು ರಾಜಕೀಯ ಒತ್ತಡದಿಂದ ಈ ರೀತಿ ನಿರ್ಣಯವನ್ನು ತೆಗೆದುಕೊಂಡಿರೋದನ್ನು ಪುನರ್ ಪರಿಶೀಲಿಸಬೇಕು, ಅದನ್ನು ವಾಪಸ್ ತಗೋಬೇಕು. ಮತ್ತು ಆ 18 ಜನ ಶಾಸಕರು ಅಂದರೆ ಅವರಿಗೆ ಪ್ರಜಾಪ್ರಭುತ್ವದ ಸಂಸದೀಯ ನಮ್ಮ ವ್ಯವಸ್ಥೆಯಲ್ಲಿ ಬಹಳ ದೊಡ್ಡ ಗೌರವದ ಜವಾಬ್ದಾರಿಯ ಸ್ಥಾನ ಇದೆ, ಎಲ್ಲ ಶಾಸಕರಿಗೂ ಇದೆ. ಇವರು ಕ್ಷೇತ್ರದ ಜನ, ಲಕ್ಷಾಂತರ ಜನರಿಂದ ಆಯ್ಕೆಯಾದಂಥವ್ರು. ಇವರು ಅವರ ಭಾವನೆಯನ್ನು ಅಗೌರವಿಸಬಾರ್ದು, ಧಿಕ್ಕರಿಸಬಾರ್ದು. ಶಿಕ್ಷೆ ಕೊಡೋ ಅಧಿಕಾರ ನ್ಯಾಯಾಂಗಕ್ಕಿದೆ, ನಮಗಿಲ್ಲ. ಅದು ನಾವು ಶಾಸಕರು ಗೌರವಯುತವಾಗಿ ನಡ್ಕೊಳ್ಳುವಂತೆ ನೋಡಿಕೊಳ್ಳುವಂಥದ್ದು, ಕರ್ತವ್ಯ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿರ್ವಹಿಸುವಂತೆ ನೋಡಿಕೊಳ್ಳೋದನ್ನು ನಾವು ಸಭಾಧ್ಯಕ್ಷರಾಗಿ ಮಾಡಬೇಕಾಗತ್ತೆ. ಈ ರೀತಿ ಕಂಡೀಷನ್ಗಳನ್ನೆಲ್ಲ ಹಾಕಿ 6 ತಿಂಗಳ ಕಾಲ ಸದನದಿಂದ ಹೊರಗೆ ಹಾಕುವಂಥದ್ದು ಇದು ಎಂದೂ ಕರ್ನಾಟಕ ಇತಿಹಾಸದಲ್ಲಿ ಆಗಿಲ್ಲ. ಕರ್ನಾಟಕದ ಸಂಸದೀಯ ಪರಂಪರೆಗೆ ಭಾಳ ದೊಡ್ಡ ಇತಿಹಾಸ ಇದೆ. ನಾವು ಬಸವಣ್ಣ ಅವರನ್ನ ಅನುಭವ ಮಂಟಪದ ಮಾತು ಹೇಳ್ತೇವೆ, ನಾವು ಮೈಸೂರು ರಾಜರ ಪ್ರಜಾಪ್ರತಿನಿಧಿ ಸಭಾದ ಮಾತು ಹೇಳ್ತೇವೆ. ಕರ್ನಾಟಕ ಮಂಡಲವೇ ಎಷ್ಟು ಉತ್ತಮವಾಗಿ ನಡ್ಕೊಂಡು ಬಂದಿದೆ ಅನ್ನೋದು ಮಾದರಿ ಇದೆ. ಅದೆಲ್ಲದರೂ ಹೊರತಾಗಿಯೂ ನಮ್ಮ ಸ್ಪೀಕರ್ ಅವರು ಯು ಟಿ ಖಾದರ್ ಅವರು ಈ ರೀತಿ ನಿರ್ಣಯ ತೆಗೆದುಕೊಂಡಿರೋದು ಆಘಾತಕಾರಿಯಾದಂಥದ್ದು. ಅವರು ಅದನ್ನು ಹಿಂತೆಕ್ಕೊಳ್ಬೇಕು. ಮತ್ತು ಮುಖ್ಯಮಂತ್ರಿಗಳು, ಕಾನೂನು ಸಚಿವರು ಶ್ರೀಯುತ ಸಿದ್ದರಾಮಯ್ಯನವರು, ಎಚ್ ಕೆ ಪಾಟೀಲ್ ಅವರು, ಅವರು ಹಿರಿತನದಿಂದ ಸ್ಪೀಕರ್ ಅವರಿಗೆ ಹೇಳಬೇಕಿತ್ತು ಹೀಗಿದ್ದ ನಿರ್ಣಯ ಕರ್ನಾಟಕ ವಿಧಾನಸಭೆಯಲ್ಲಿ ಆಗಬಾರ್ದು ಅಂತ. ಯಾಕೆಂದರೆ ನಿಯಮ ಬಾಹಿರವಾದಂಥದ್ದು, ಕರ್ನಾಟಕದ ಘನತೆ ಗೌರವಕ್ಕೆ ಕುಂದು ತರುವಂಥದ್ದು ಇದು ನಿರ್ಣಯ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರು ಇದು ಸರಿಯಲ್ಲ ಅನ್ನೋ ನಿರ್ಣಯ ತೆಗೆದುಕೊಳ್ಳಬೇಕಿತ್ತು. ಆದರೆ ಇವರು ಜೊತೆ ಸೇರಿ ಈ ರೀತಿ ನಿರ್ಣಯ ತೆಗೆದುಕೊಂಡಿರೋದು ತಪ್ಪು, ಅದನ್ನು ಹಿಂತೆಗೆದುಕೊಳ್ಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ.